ಕೋಪ ಒಬ್ಬರನ್ನು ಸೋಲಿಸಿದರೆ ನಗು 100 ಜನರನ್ನ ಗೆಲ್ಲುತ್ತದೆ. ಹಲೋ, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಹರ್ಷಿತಾ. ನಿನ್ನೆ ಮೊನ್ನೆ ಏನೋ ರಜೆ ಇತ್ತು, ಅದೆಂಗೋ ಹೋಯ್ತು. ಬಟ್ ಇವತ್ತು ಮಂಡೇ, ಆಫೀಸ್ ಬೇರೆ ಹೋಗ್ಬೇಕು. ಅದಕ್ಕೆ ಎದ್ದ ತಕ್ಷಣ ಟಿಫನ್ ಮಾಡೋಣ ಅಂತ ಮೇಲ್ ಹೋಗಿ ನೋಡಿದ್ರೆ ದೋಸೆ ಬೇರೆ ಖಾಲಿ ಆಗಿತ್ತು. ಮತ್ತೆ ಸೀದಾ ಕಿಚನ್ಗೆ ಹೋದೆ. ಆಂಟಿ ಬಿಸಿ ಬಿಸಿ ದೋಸೆ ಹಾಕ್ತಾ ಇದ್ರು. ಟಿಫನ್ಗೆ ದೋಸೆ ಮತ್ತೆ ಉಪ್ಪಿನಕಾಯಿನ ತಿಂದೆ. ನಾನು ಅನ್ಕೊಂಡಿದ್ದೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತೆ ಚಟ್ನಿ ಈಸ್ ಅ ಬೆಸ್ಟ್ ಕಾಂಬಿನೇಷನ್ ಅಂತ. ಬಟ್ ಪಿಜಿಗೆ ಬಂದ್ಮೇಲೆ ಗೊತ್ತಾಯ್ತು ದೋಸೆ ಜೊತೆಗೆ ಉಪ್ಪಿನಕಾಯಿನೂ ಚೆನ್ನಾಗೇ ಇರತ್ತೆ ಅಂತ. ನಿನ್ನೆ ನೈಟೇ ಮಡಕೆ ಕಾಳನ್ನ ನೆನ್ಸಿಟ್ಟಿದ್ದೆ. ಅರ್ಧ ಬಾಕ್ಸ್ ತಕೊಂಡೆ, ಮಿಕ್ಕಿದ್ನ ಮೊಳಕೆ ಬರ್ಲಿ ಅಂತ ಬಟ್ಟೆಲ್ ಸುತ್ತಿಟ್ಟೆ. ಇವತ್ತು ನಂದೇ ಫಸ್ಟ್ ಪಿಕ್ ಇರೋದ್ರಿಂದ ಅರೌಂಡ್ 12ಗೆಲ್ಲ ನಾನು ಬೋರ್ಡ್ ಆದೆ. ಯಾಕಂದ್ರೆ ನಂದಾದ್ಮೇಲೆ ಇನ್ನೂ 4-5 ಜನನ ಪಿಕ್ ಮಾಡೋದಿತ್ತು. ಇವತ್ತು ಆಫೀಸ್ ರೀಚ್ ಆದ ತಕ್ಷಣನೇ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಕೇಕ್ ಎಲ್ಲ ಕಟ್ ಮಾಡಿ, ಜೊತೆಗೆ ಫ್ಲವರ್ ಮತ್ತೆ ಡೈರಿ ಮಿಲ್ಕ್ ಚಾಕ್ಲೇಟ್ ನ ಕೂಡ ಕೊಟ್ರು. ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಲಾಗಿನ್ ಆದೆ. ಇವತ್ತು ಮಂಡೇ ಇರೋದ್ರಿಂದ ಸ್ವಲ್ಪ ವರ್ಕ್ ಜಾಸ್ತಿನೇ ಇತ್ತು. ಅದಕ್ಕೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಊಟಕ್ಕೆ ರೈಸ್ ಮತ್ತೆ ಬೆಂಡೆಕಾಯಿ ಸಾಂಬಾರ್ನ ತಿಂದು ಕರೆಕ್ಟ್ ನೈಟ್ 11 o'clock ಲಾಗೌಟ್ ಆದೆ. ಅದ್ ಯಾಕಂತ ಗೊತ್ತಿಲ್ಲ, ಬಟ್ ರೋಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಖಾಲಿ ಇತ್ತು ಬೆಂಗಳೂರಲ್ಲಿ. ಟ್ರಾಫಿಕ್ ಏನೂ ಇರ್ಲಿಲ್ಲ. ಅದಕ್ಕೆ ಪಿಜಿಗೆ ಬೇಗನೆ ರೀಚ್ ಆದೆ. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ, ಬಾಯ್.